ಒಂದು ತ್ರಿಭುಜದ ಎರಡು ಬಾಹುಗಳು ಮತ್ತು ಅವುಗಳ ನಡುವೆ ಇರುವಂತಹ ಕೋನ ಕೊಟ್ಟಿದ್ದಾಗ ಆ ತ್ರಿಭುಜವನ್ನ ಹೇಗೆ ನಿರ್ಮಾಣ ಮಾಡುವುದು ಅಂತ ನೋಡೋಣ. ಒಂದು ಉದಾಹರಣೆಯಲ್ಲಿ ಆ ತ್ರಿಭುಜದ ಎರಡು ಬಾಹುಗಳನ್ನ ನಾವಿಲ್ಲಿ ಕಾಣ್ಬೋದು. AB 3 ಸೆಂಟಿಮೀಟರ್, BC 6 ಸೆಂಟಿಮೀಟರ್. ಈ ಎರಡೂ ಬಾಹುಗಳಲ್ಲಿ ಕಂಡುಬರುವಂತಹ ಸಾಮಾನ್ಯ ಶೃಂಗ ಬಂದು B. ಹಾಗಾಗಿ ಕೋನ B ನ ಕೊಟ್ಟಿದ್ದಾರೆ ನಮಗೆ 60 ಡಿಗ್ರಿಗಳು ಅಂತ ಹೇಳಿ. ಕೊಟ್ಟಿರುವ ಮಾಹಿತಿಯ ಪ್ರಕಾರ ಆ ತ್ರಿಭುಜದ ಎರಡು ಬಾಹುಗಳ ಅಳತೆ ನಮಗೆ ತಿಳಿದಿದೆ ಮತ್ತು ಆ ಎರಡು ಬಾಹುಗಳ ನಡುವೆ ಇರುವಂತಹ ಕೋನ ಕೂಡ ನಮಗೆ ತಿಳಿದಿದೆ. ಈಗ ಈ ತ್ರಿಭುಜವನ್ನ ಹೇಗೆ ರಚನೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ನಾವು ಒಂದು ಪಕ್ಷಿ ನೋಟವನ್ನ ನೋಡೋಣ, ಹೇಗೆ ನಿರ್ಮಾಣದ ಹಂತಗಳು ನಡೆಯುತ್ತೆ ಅಂತ ತಿಳಿದುಕೊಳ್ಳೋಣ. ಕೊಟ್ಟಿರುವ ಬಾಹುಗಳಲ್ಲಿ ಯಾವುದಾದ್ರೂ ಒಂದು ಬಾಹುವನ್ನ ಆರಿಸ್ಕೊಳ್ಬೇಕು. ಇಲ್ಲಿ AB ನ ಆರಿಸ್ಕೊಳ್ಳೋಣ. AB ಬಂದು 3 ಸೆಂಟಿಮೀಟರ್. ಇಲ್ಲಿ ಕೊಟ್ಟಿರುವ ಕೋನ ಬಂದು B 60 ಡಿಗ್ರಿಗಳು. ಅಂದ್ರೆ B ನಲ್ಲಿ ನಾವು 60 ಡಿಗ್ರಿಗಳ ರಚನೆಯನ್ನ ಮಾಡ್ಕೊಳ್ಬೇಕು. ಈ ರೀತಿ 60 ಡಿಗ್ರಿಗಳನ್ನ ಅಳೆದುಕೊಂಡ್ಮೇಲೆ ಒಂದು ರೇಖೆಯನ್ನ ವಿಸ್ತರಿಸ್ಕೊಳ್ಬೇಕು. ಈ ರೇಖೆಯ ಮೇಲೆ BC = 6 ಸೆಂಟಿಮೀಟರ್ ಆಗಿರೋದ್ರಿಂದ ಕೈವಾರದ ಸಹಾಯದಿಂದ 6 ಸೆಂಟಿಮೀಟರ್ ಕಂಸವನ್ನ ರಚನೆ ಮಾಡಿಕೊಂಡು ಅದನ್ನ C ಅಂತ ಹೆಸರಿಸಬೇಕು. ಹೀಗೆ ನಮಗೆ ತ್ರಿಭುಜದ ಎರಡನೇ ಬಾಹುವಾದ BC 6 ಸೆಂಟಿಮೀಟರ್ ಸಿಕ್ಕತ್ತೆ. ಇನ್ನು ಉಳಿದಿರೋದು ಬಂದು A ಮತ್ತು C ಅನ್ನುವ ಬಿಂದುಗಳನ್ನ ಸೇರಿಸೋದು. ಯಾಕೆಂದ್ರೆ ನಮಗೆ ತಿಳಿದಿರುವಂತೆ ಎರಡು ಬಿಂದುಗಳು ಒಂದು ವಿಶಿಷ್ಟ ರೇಖೆಯನ್ನ ನೀಡುತ್ತೆ. ಆದ್ರಿಂದ ಈ ತ್ರಿಭುಜದ ಮೂರನೇ ಬಾಹುವನ್ನ ಪಡೆದುಕೊಳ್ಳೋದಕ್ಕೆ ನಾವು A ಮತ್ತು C ಅನ್ನುವ ಬಿಂದುವನ್ನ ಸೇರಿಸಬೇಕು. ಈ ಕಿರುಚಿತ್ರವನ್ನ ಸ್ಕ್ರೀನ್ ಮೇಲೆ ಇಟ್ಕೊಂಡು ಹೋಲಿಕೆ ಮಾಡಿಕೊಂಡು ನಾವು ನಿರ್ಮಾಣದ ಹಂತಗಳನ್ನ ನೋಡೋಣ. ಮೊದಲಿಗೆ ನಾವು ಕಿರುಚಿತ್ರದಲ್ಲಿ ಮಾಡಿದ ರೀತಿನೇ AB ನ ನಿರ್ಮಾಣ ಮಾಡ್ಕೊಳ್ಳೋಣ. AB ಬಂದು 3 ಸೆಂಟಿಮೀಟರ್. ಪೆನ್ಸಿಲ್ ಮತ್ತು ಸ್ಕೇಲ್ ಅನ್ನ ತಗೊಂಡು 3 ಸೆಂಟಿಮೀಟರ್ ಅಳೆದುಕೊಂಡು ಒಂದು ರೇಖೆಯನ್ನ ಬರೆದುಕೊಳ್ಳೋಣ. ಅಂತ್ಯ ಬಿಂದುಗಳನ್ನ A ಮತ್ತು B ಅಂತ ಬರೆಯೋಣ. ಮಧ್ಯದಲ್ಲಿ 3 ಸೆಂಟಿಮೀಟರ್ ಅಂತ ಬರೆದುಕೊಳ್ಳೋಣ. ನಾವು ನೋಡ್ಬೋದು ಕಿರುಚಿತ್ರದ ಈ ಬಾಹುವನ್ನ ನಾವು ನಿರ್ಮಾಣ ಮಾಡ್ಕೊಂಡಿದ್ದೇವೆ. ಈಗ ಕೊಟ್ಟಿರುವ ಕೋನವಾದ 60 ಡಿಗ್ರಿಗಳನ್ನ B ನಲ್ಲಿ ರಚನೆ ಮಾಡಬೇಕು. ಅದಕ್ಕೆ ನಮಗೆ ಕೈವಾರದ ಸಹಾಯ ಬೇಕು. ಕೈವಾರವನ್ನ ತಗೊಂಡು AB ನಲ್ಲಿ ಅರ್ಧಕ್ಕಿಂತ ಹೆಚ್ಚರಷ್ಟು ಅಳೆದುಕೊಂಡು ನಾವು ಆ ಕೈವಾರವನ್ನ B ನಲ್ಲಿ ಕೇಂದ್ರವಾಗಿಟ್ಕೊಂಡು ಒಂದು ಅರ್ಧ ವೃತ್ತಾಕಾರವನ್ನ ಈ ರೀತಿ ಎಳ್ಕೊಳ್ಬೇಕು. ಯಾವ ರೀತಿ ಅಂದ್ರೆ ಆ ಅರ್ಧ ವೃತ್ತಾಕಾರ ನಮ್ಮ AB ನ ಒಂದು ಬಿಂದುವಲ್ಲಾದ್ರೂ ಛೇದಿಸಬೇಕು. ಆ ರೀತಿ ಈಗ ಅದೇ ಅಳತೆಯನ್ನ ಕಾಯ್ದಿರಿಸ್ಕೊಂಡು ಕೈವಾರದ ಮುಳ್ಳನ್ನ ನಾವು ಈ AB ನ ಅರ್ಧ ವೃತ್ತಾಕಾರ ಎಲ್ಲಿ ಛೇದಿಸ್ತಲ್ವಾ ಅಲ್ಲಿಟ್ಟು ಒಂದು ಕಂಸವನ್ನ ಎಳ್ಕೊಳ್ತೇವೆ. ಇದು ಬಂದು 60 ಡಿಗ್ರಿಗಳಿಗೆ ಸಮವಾಗಿರುತ್ತೆ. ಅಂದ್ರೆ B ನಿಂದ ಒಂದು ರೇಖೆಯನ್ನ ಎಳೆದ್ರೆ ಇಷ್ಟು ಬಂದು 60 ಡಿಗ್ರಿಗಳಿಗೆ ಸಮವಾಗಿರುತ್ತೆ. ಈಗ ಈ ಕಂಸದಿಂದ ಹಾದು ಹೋಗುವಂತಹ ಒಂದು ರೇಖೆಯನ್ನ ನಾವು B ನಿಂದ ವಿಸ್ತರಿಸಿಕೊಳ್ಳೋಣ. ಈಗ ಕೋನದ ನಿರ್ಮಾಣ ಸಂಪೂರ್ಣವಾಗಿದೆ. ಮುಂದೆ ಮತ್ತೆ ಕೈವಾರವನ್ನ ಬಳಸಿಕೊಂಡು ನಾವು ಇನ್ನೊಂದು ಬಾಹುವನ್ನ ರಚನೆ ಮಾಡಿಕೊಳ್ಬೇಕು. ಕೊಟ್ಟಿರುವ ಮಾಹಿತಿಯ ಪ್ರಕಾರ ಮತ್ತೊಂದು ಬಾಹು ಬಂದು BC = 6 ಸೆಂಟಿಮೀಟರ್ಗಳು. ಹಾಗಾಗಿ B ನಿಂದ 6 ಸೆಂಟಿಮೀಟರ್ ಅಳತೆ ಇರುವ ಒಂದು ಕಂಸವನ್ನ ಕೈವಾರದ ಸಹಾಯದಿಂದ ನಾವು ಬಿಡಿಸಬೇಕು. ಕೈವಾರದಲ್ಲಿ 6 ಸೆಂಟಿಮೀಟರ್ನ ಅಳೆದುಕೊಳ್ಳೋಣ. B ನ ಕೇಂದ್ರವಾಗಿರಿಸಿಕೊಂಡು ಕೈವಾರದಿಂದ ಒಂದು ಕಂಸದ ರಚನೆಯನ್ನ ಆ ವಿಸ್ತರಿಸಿದ ರೇಖೆಯ ಮೇಲೆ ಮಾಡ್ಕೊಳ್ಳೋಣ. ಈ ಒಂದು ಬಿಂದು ಬಂದು C ಆಗಿರುತ್ತೆ. ಇದು ಬಂದು BC = 6 ಸೆಂಟಿಮೀಟರ್ಗಳು. ಅಂದ್ರೆ ನಮ್ಮ ಕಿರುಚಿತ್ರದಲ್ಲಿ ನೋಡ್ಬೋದು ನಾವು ಈ ಒಂದು ಬಾಹುವಿನ ನಿರ್ಮಾಣ ಕೂಡ ಸಂಪೂರ್ಣವಾಗಿದೆ. ಇನ್ನು ಕಡೆಯದಾಗಿ A ಮತ್ತು C ಬಿಂದುಗಳನ್ನ ಒಂದು ರೇಖೆಯ ಮುಖಾಂತರ ಸೇರಿಸಿಕೊಂಡಾಗ ತ್ರಿಭುಜದ ಮೂರನೇ ಬಾಹು ಸಿಕ್ಕತ್ತೆ. ಎರಡು ಬಾಹುಗಳು ಮತ್ತು ಆ ಬಾಹುಗಳ ನಡುವೆ ಇರುವಂತಹ ಕೋನ ಕೊಟ್ಟಾಗ ಈ ವಿಧಾನವನ್ನ ಬಳಸಿಕೊಂಡು ನಾವು ಆ ತ್ರಿಭುಜದ ನಿರ್ಮಾಣವನ್ನ ಮಾಡ್ಕೊಳ್ಬಹುದು.